ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋ ಸರಳವಾದ ಯಂತ್ರಗಳನ್ನು ಹೇಗೆ ನಿರ್ಮಿಸುವುದು ಎಂದು ನಿಮಗೆ ಕಲಿಸುತ್ತದೆ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಸಾಧ್ಯವಾಗುತ್ತದೆ ಲ್ಯಾಥ್ ಯಂತ್ರದ ನಿರ್ಮಾಣ, ಕೊರೆಯುವ ಯಂತ್ರದ ನಿರ್ಮಾಣ, ವಿದ್ಯುತ್ ಹ್ಯಾಕ್ಸಾ ಯಂತ್ರದ ನಿರ್ಮಾಣ, ನಿಮ್ಮಿರುವಿಕೆ ನಂತರ ಯಂತ್ರಗಳನ್ನು ಪರೀಕ್ಷಿಸುವುದು. ಲ್ಯಾಥ್ ಯಂತ್ರವನ್ನು ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಲ್ಯಾಥ್ ಯಂತ್ರವು ಒಂದು ಉಪಕರಣವಾಗಿದ್ದು ಇದು ವರ್ಕ್ಪೀಸ್ಗೆ ಆಳವಾಗಿ ಫೀಡ್ ಮಾಡಬಹುದಾದ ಸಾಧನವನ್ನು ಬಳಸುತ್ತದೆ ಮತ್ತು ಚಿಪ್ಗಳ ರೂಪದಲ್ಲಿ ನೂಲುವ ವರ್ಕ್ಪೀಸ್ಗಳಿಂದ ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಲು ಅದರ ಉದ್ದಕ್ಕೂ ಚಲಿಸುತ್ತದೆ. ಇಡೀ ಗ್ಲೋಬ್ ನಲ್ಲಿ ಹೆಚ್ಚು ಹೊಂದಿಕೊಳ್ಳುವ ಮತ್ತು ಆಗಾಗ್ಗೆ ಬಳಸುವ ಯಂತ್ರಗಳಲ್ಲಿ ಒಂದು ಲ್ಯಾಥ್ ಆಗಿದೆ. ಮದರ್ ಆಫ್ ಆಲ್ ಮಿಷನ್ ಎಂಬುದು ಲ್ಯಾಥ್ಗೆ ಮತ್ತೊಂದು ಹೆಸರು. ಇದು ವ್ಯಾಪಕ ಶ್ರೇಣಿಯ ಕಾರ್ಯಾಚರಣೆಗಳನ್ನು ಸಕ್ರಿಯಗೊಳಿಸುವ ಕಾರಣ ಲ್ಯಾಥ್ ಯಂತ್ರವು ಉತ್ಪಾದನೆ ಮತ್ತು ದುರಸ್ತಿ ಕೆಲಸದಲ್ಲಿ ಬಳಸುವ ಸಾಮಾನ್ಯ ಉದ್ದೇಶದ ಯಂತ್ರ ಸಾಧನವಾಗಿ ವಿಕಸನಗೊಂಡಿದೆ. ಲ್ಯಾಥ್ ಯಂತ್ರದ ಹಲವಾರು ಘಟಕ ಸೇರಿವೆ. ಲ್ಯಾಥ್ ಯಂತ್ರದ ಹಾಸಿಗೆಯು ಇತರ ಎಲ್ಲಾ ಘಟಕಗಳನ್ನು ಆರೋಹಿಸಲು ಚೌಕಟ್ಟಾಗಿ ಕಾರ್ಯನಿರ್ವಹಿಸುತ್ತದೆ. ಹಾಸಿಗೆಯ ದೊಡ್ಡ ಬಾಕ್ಸ್ ವಿಭಾಗದ ಕಾಲಂಗಳಿಂದ ಬೆಂಬಲಿತವಾಗಿದೆ ಮತ್ತು ಏರಕ್ಕೆ ಹೋದ ಕಬ್ಬಿಣ ಅಥವಾ ನಿಕೆಲ್ ಏರಕ್ಕೆ ಹೋದ ಕಬ್ಬಿಣದ ಮಿಶ್ರಲೋಹದಿಂದ ಮಾಡಲ್ಪಟ್ಟಿದೆ. ಮಾರ್ಗದರ್ಶಿ ಮತ್ತು ಸ್ಲೈಡಿಂಗ್ ಮೇಲ್ಮೈಗಳ ಇರುತ್ತವೆ ಮತ್ತು ಅದರ ಮೇಲಿನ ಮೇಲ್ಮೈಯನ್ನು ಕೆರೆದು ಅಥವಾ ನೆಲ ಸಮಗೊಳಿಸಲಾಗಿದೆ. ಹಾಸಿಗೆಯನ್ನು ಬಲವಂತದ ಮಾರ್ಗಗಳೊಂದಿಗೆ ಭಾರೀ ಲೋಹ ಸ್ಲೈಡಿಂಗ್ ಗಿಂದ ತಯಾರಿಸಲಾಗುತ್ತದೆ ಅಥವಾ ಅವುಗಳ ಉದ್ದಕ್ಕೂ ವಿರುದ್ಧವಾಗಿರುತ್ತದೆ. ಅಡ್ಡ ಸುತ್ತಳತೆಗಳು ಅದಕ್ಕೆ ಕಠಿಣವಾದ ಬೆಂಬಲವನ್ನು ನೀಡುತ್ತವೆ. ಹಾಸಿಗೆ ಎಡಭಾಗದಲ್ಲಿ ಹೈಡ್ರಾಲಿಕ್ಸ್ ಇದೆ. ಲ್ಯಾಥಿನ ವಿವಿಧ ಘಟಕಗಳಿಗೆ ವಿದ್ಯುತ್ ಪ್ರಸರಣವು ಹೈಡ್ರಾಲಿಕ್ಸಿನ ಪ್ರಾಥಮಿಕ ಕರ್ತವ್ಯವಾಗಿದೆ. ಇದು ಬೇರಿಂಗ್ ಒಳಗೆ ಮುಖ್ಯ ಸ್ಪಿಂಡಲ್ ಅನ್ನು ಸರಿಯಾಗಿ ಜೋಡಿಸುತ್ತದೆ ಮತ್ತು ಬೆಂಬಲಿಸುತ್ತದೆ. ಹೆಚ್ಚುವರಿಯಾಗಿ ಇದು ಅಗತ್ಯವಿರುವ ಗೇರ್ ಬಾಕ್ಸ್ ವ್ಯವಸ್ಥೆಯನ್ನು ಹೊಂದಿದೆ. ವೇಗವನ್ನು ಬದಲಾಯಿಸಲು ಲಿವರ್ಗಳೊಂದಿಗೆ ಪೂರ್ಣಗೊಳ್ಳುತ್ತದೆ. ಕೆಳಗಿನ ವಸ್ತುಗಳನ್ನು ಹೈಡ್ರಾಲಿಕ್ ಸ್ಪಿಂಡಲ್ ನಲ್ಲಿ ಜೋಡಿಸಲಾಗಿದೆ. ದವಡೆ ಚಾಕ್ ಟೈಲ್ ಸ್ಟಾಕ್ ಹಾಸಿಗೆಯು ದಾರಿಯಲ್ಲಿ ಹೈಡ್ರಾಲಿಕ್ಸ್ ಗೆ ಎದುರಾಗಿ ಇರುವ ಚಲಿಸಬಲ್ಲ ಎರಕವಾಗಿದೆ. ಟೈಲ್ ಸ್ಟಾಕ್ ಮೂಲ ಕಾರಣವೇನೆಂದರೆ ಯಂತ್ರ ಸಮಯದಲ್ಲಿ ಕೆಲಸದ ಇನ್ನೊಂದು ತುದಿಯನ್ನು ಬೆಂಬಲಿಸಲು ಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್ ಮುಂತಾದ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಉಪಕರಣವನ್ನು ಹಿಡಿದಿಟ್ಟುಕೊಳ್ಳಬಹುದು. ಇದು ಸತ್ತ ಕೇಂದ್ರಗಳು, ಹೊಂದಾಣಿಕೆ ತಿರುಪು ಮೊಳೆಗಳು ಮತ್ತು ಕೈ ಚಕ್ರವನ್ನು ಒಳಗೊಂಡಿದೆ. ಟೈಲ್ ಸ್ಟಾಕ್ ಇನ ದೇಹವು ಬೇಸ್ ನಲ್ಲಿ ಸರಿಹೊಂದಿಸಲ್ಪಡುತ್ತದೆ. ಇದು ಹಾಸಿಗೆಯು ಮಾರ್ಗಸೂಚಿಗಳ ಮೇಲೆ ಜೋಡಿಸಲಾಗಿರುತ್ತದೆ ಮತ್ತು ಅದನ್ನು ಮುಂದಕ್ಕೆ ಚಲಿಸಬಹುದು. ಗಾಡಿ ಇದು ಹೆಡ್ ಸ್ಟಾಕ್ ಮತ್ತು ಟೈಲ್ ಸ್ಟಾಕ್ ನಡುವೆ ಇದೆ. ಟೈಲ್ ಪೋಸ್ಟ್ ಅನ್ನು ಹಾಸಿಗೆಯು ಉದ್ದಕ್ಕೂ ಹಿಡಿದಿಟ್ಟುಕೊಳ್ಳ ಮತ್ತು ಹೆಡ್ ಸ್ಟಾಕ್ ನ ಕಡೆಗೆ ಅಥವಾ ದೂರಕ್ಕೆ ತಿರುಗಿಸಲು ಇದನ್ನು ಬಳಸಲಾಗುತ್ತದೆ. ಇದು ಮಾರ್ಗದರ್ಶಿಗಳ ಮೇಲೆ ಜಾರುತ್ತದೆ. ಇದನ್ನು ಏರಕ್ಕೆ ಕೈದು ಕಬ್ಬಿಣದಿಂದ ಕೂಡ ತಯಾರಿಸಲಾಗುತ್ತದೆ. ಇದು 6 ಮುಖ ಭಾಗಗಳನ್ನು ಹೊಂದಿದೆ. ಸ್ಯಾಡಲ್, ಕ್ರಾಸ್ ಸ್ಲೈಡ್, ಕಾಂಪೌಂಡ್
ಕಾಂಪೌಂಡ್ ರೆಸ್ಟ್, ಕಾಂಪೌಂಡ್ ಸ್ಲೈಡ್, ಟೂಲ್ ಪೋಸ್ಟ್ ಮತ್ತು ಏಪ್ರನ್. ತಡಿ ಇದು ಲ್ಯಾಥೆ ನಲ್ಲಿ ಸ್ಥಿರವಾಗಿರುವ ಹೆಚ್ ಆಕಾರದಲ್ಲಿ ಏರಕ ಹೊಯ್ದಿದ್ದು ಮತ್ತು ಟೂಲ್ ಪೋಸ್ಟ್ ಅನ್ನು ಚಲಿಸುವ ಕ್ರಾಸ್ ಸ್ಲೈಡ್ ಅನ್ನು ಬೆಂಬಲಿಸುತ್ತದೆ. ಕ್ರಾಸ್ ಸ್ಲೈಡ್ ಯಂತ್ರದ ಸಮಯದಲ್ಲಿ ಗಾಡಿಯ ಮೇಲಿನ ಅಡ್ಡ ಸ್ಲೈಡ್ ಹಾಸಿಗೆಯ ಮಾರ್ಗಸೂಚನೆಗಳಿಗೆ ಕೊನದಲ್ಲಿ ಟೂಲ್ ಪೋಸ್ಟ್ ನ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಫೀಡ್ ಸ್ಕ್ರೂ ಅಡ್ಡ ಸ್ಲೈಡ್ ಅನ್ನು ಚಲಿಸುತ್ತದೆ. ಕಾಂಬಿನೇಷನ್ ರೆಸ್ಟ್, ಕಾಂಬಿನೇಷನ್ ಸ್ಲೈಡ್ ಮತ್ತು ಕ್ರಾಸ್ ಸ್ಲೈಡ್ ಅನ್ನು ಸೇರಿಸುವ ಘಟಕವನ್ನು ಸಂಯುಕ್ತ ವಿಶ್ರಾಂತಿ ಎಂದು ಕರೆಯಲಾಗುತ್ತದೆ. ಕ್ರಾಸ್ ಸ್ಲೈಡ್ ನ ಮೇಲ್ಭಾಗದಲ್ಲಿ ಸಂಯುಕ್ತ ವಿಶ್ರಾಂತಿಯನ್ನು ಲಗತ್ತಿಸಲಾಗಿದೆ. ಇದು ಹಸ್ತಚಾಲಿತವಾಗಿ ನಿಯಂತ್ರಿಸಲ್ಪಡುತ್ತದೆ ಮತ್ತು ಯಾವುದೇ ಶಕ್ತಿಯನ್ನು ಪಡೆಯುವುದಿಲ್ಲ. ಕಟ್ ಆಳವನ್ನು ಸರಿಹೊಂದಿಸಲು ಸಂಯುಕ್ತ ವಿಶ್ರಾಂತಿಯು ಫೀಡ್ ಸ್ಕ್ರೂ ಅನ್ನು ತಿರುಗಿಸುವುದನ್ನು ಬಳಸಬಹುದು. ಸಂಯೋಜನೆಯ ಸ್ಲೈಡ್ ಅನ್ನು ಬೇಸ್ನೊಂದಿಗೆ ಸುರಕ್ಷಿತವಾಗಿ ಲಾಕ್ ಮಾಡಲಾಗಿದೆ. ಒಮ್ಮೆ ಅಗತ್ಯವಾಗಿ ಸರಿಹೊಂದಿಸಲಾಗುತ್ತದೆ. ಸಂಯೋಜಿತ ಸ್ಲೈಡ್ ಪರಿವಾಳದ ಜಂಟಿ ಸಂಯುಕ್ತ ವಿಶ್ರಾಂತಿ ಸಂಯುಕ್ತ ಸ್ಲೈಡ್ ಅನ್ನು ಭದ್ರಪಡಿಸುತ್ತದೆ. ಹೆಡ್ ಸ್ಲಾಟ್ ಅನ್ನು ತಿರುಗಿಸುವ ಮೂಲಕ ಕತ್ತರಿಸಲಾಗಿದೆ. ಕೊನೆಗಳು ಅಥವಾ ಟೇಪರ್ ಗಳನ್ನು ಸಂಯುಕ್ತ ಸ್ಲೈಡ್ ಗಳನ್ನು ಬಳಸಿ ಕತ್ತರಿಸಲಾಗುತ್ತದೆ. ಟೂಲ್ ಪೋಸ್ಟ್ ಕಾಂಪೌಂಡ್ ಸ್ಲೈಡ್ ನ ಮೇಲ್ಭಾಗವನ್ನು ಗಾಡಿಗೆ ಜೋಡಿಸಲಾಗಿದೆ. ಉಪಕರಣಗಳನ್ನು ಸರಿಯಾದ ಸ್ಥಾನದಲ್ಲಿ ಕಟ್ಟುನಿಟ್ಟಾಗಿ ಹಿಡಿದಿಡಲು ಇದನ್ನು ಬಳಸಲಾಗುತ್ತದೆ. ಏಪ್ರನ್ ಗಾಡಿಯಲ್ಲಿ ಏಪ್ರನ್ ಅಳವಡಿಸಲಾಗಿದೆ. ಚಾಲನ ಮಾಡುವಾಗ ಮತ್ತೆ ಯಂತ್ರೋಪಕರಣಗಳನ್ನು ನಿಯಂತ್ರಿಸುವಾಗ ಇಡೀ ಗಾಡಿಯನ್ನು ಒಳಗೊಂಡಿರುತ್ತದೆ. ಸ್ವಯಂ ಚಾಲಿತ ಫೀಡ್ನೊಂದಿಗೆ ಕ್ಯಾರೇಜಸ್ ಅನ್ನು ಪೂರೈಸುವ ಫೀಡ್ ಸಾಧನಗಳನ್ನು ಏಪ್ರನ್ ಅನ್ನು ಸ್ಯಾಡಲ್ ಸುರಕ್ಷಿತಗೊಳಿಸಲು ಬಳಸಲಾಗುತ್ತದೆ. ಚಕ್ ಇದು ವರ್ಕ್ ಪೀಸ್ ಅನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ತಿರುಗಿಸಲು ಬಳಸಲಾಗುವ ಒಂದು ನಿರ್ಣಾಯಕ ಸಾಧನವಾಗಿದೆ. ಒಂದು ಚೆಕ್ ಸಣ್ಣ ಕೆಲಸವನ್ನು ಹಿಡಿದಿಟ್ಟುಕೊಳ್ಳುವ ಸಮಾನಾರ್ಥವನ್ನು ಹೊಂದಿದೆ. ಮುಖಫಲಕ ತಿರುವು ಕಾರ್ಯಾಚರಣೆಯನ್ನು ಕೈಗಟ್ಟಲು ಫೇಸ್ ಪ್ಲೇಟ್ ಅನ್ನು ಸ್ಥಾಪಿಸಬಹುದು ಮತ್ತು ಲ್ಯಾಥೆ ಸ್ಪಿಂಡಲ್ಗೆ ನಿಗದಿಪಡಿಸಲಾಗಿದೆ. ಕೇಂದ್ರವು ಲ್ಯಾಥೆ ಯಂತ್ರದ ಒಂದು ಅಂಶವಾಗಿದೆ. ಇದು ಲ್ಯಾಥೆ ಕಾರ್ಯಾಚರಣೆಯ ಸಮಯದಲ್ಲಿ ಹೆಡ್ ಸ್ಟಾಕ್ ಮತ್ತು ಟೈಲ್ ಸ್ಟಾಕ್ ನಡುವಿನ ಸುದೀರ್ಘ ಕಾರ್ಯಗಳನ್ನು ಬೆಂಬಲಿಸುತ್ತದೆ. ಲೈವ್ ಸೆಂಟರ್ ಎನ್ನುವುದು ಹೆಡ್ ಸ್ಟಾಕ್ ಸ್ಪಿಂಡಲ್ಗೆ ಸೇರುವ ಕೇಂದ್ರವಾಗಿದೆ ಮತ್ತು ವರ್ಕ್ ಪೀಸ್ ಜೊತೆಗೆ ಸುತ್ತುತ್ತದೆ. ಫೀಡ್ ಶಾಫ್ಟ್ ಇದು ಉತ್ತಮ ಗುಣಮಟ್ಟದ ಮಿಶ್ರಲೋಹದ ಉಕ್ಕಿನಿಂದ ಮಾಡಲ್ಪಟ್ಟಿದೆ. ಇದು ಸೀಸಿದ ತಿರುಪಿನ ಕೆಳಗೆ ಇರಿಸಲ್ಪಟ್ಟಿದೆ ಮತ್ತು ಹಾಸಿಗೆಯ ಸಂಪೂರ್ಣ ಉದ್ದವನ್ನು ವಿಸ್ತರಿಸುತ್ತದೆ. ಫೀಡ್ ಕಾರ್ಯವಿಧಾನಕ್ಕಾಗಿ ಕ್ಯಾರೇಜ್ ಅನ್ನು ಸರಿಸಲು ಅಗ್ನಗಳನ್ನು ಕಳುಹಿಸಬಹುದಾದ ಕೀವೆ ಇದೆ. ಪವರ್ ಫೀಡ್ ಉಪಕರಣವನ್ನು ಲಗತ್ತಿಸಿದ್ದ ಅಡ್ಡ ಚಲನೆಯನ್ನು ನೀಡುತ್ತದೆ. ಲೀಡ್ ಸ್ಕ್ರೂ ದಾರವನ್ನು ಕತ್ತರಿಸಲು ಇದನ್ನು ಬಳಸಲಾಗುತ್ತದೆ. ಲೀಡ್ ಸ್ಕ್ರೂ ಹಾಸಿಗೆಯ ಕೆಳಭಾಗದಲ್ಲಿದೆ ಮತ್ತು ಥ್ರೆಡ್ ಕತ್ತರಿಸುವಾಗ ಸ್ವಯಂಚಾಲಿತವಾಗಿ ಕ್ಯಾರೇಜ್ ಅನ್ನು ಚಲಿಸಲು ಬಳಸಲಾಗುತ್ತದೆ. ಇದು ಆಕ್ಮೆ ಎಳೆಗಳನ್ನು ಹೊಂದಿದೆ ಮತ್ತು ಉತ್ತಮ ಗುಣಮಟ್ಟದ ಲೋಹದಿಂದ ಕೂಡಿದೆ. ಕಾಲುಗಳು ಯಂತ್ರದ ಎಲ್ಲಾ ಲೆಡ್ಗಳನ್ನು ಬೆಂಬಲಿಸಲು ಕಾಲುಗಳನ್ನು ಬಳಸಲಾಗುತ್ತದೆ. ಕಂಪನವನ್ನು ನಿಲ್ಲಿಸಲು ಅವುಗಳನ್ನು ನೆಲಕ್ಕೆ ಲಂಗರು ಹಾಕಲಾಗುತ್ತದೆ. ಚಿಪ್ ಸ್ಪ್ಯಾನ್ ಅನ್ನು ಹಾಸಿಗೆಯ ಕೆಳಭಾಗದಲ್ಲಿ ಇರಿಸಲಾಗುತ್ತದೆ. ವರ್ಕ್ ಸ್ಪೇಸ್ ನಿಂದ ತೆಗೆದುಹಾಕಲಾದ ಎಲ್ಲಾ ಚಿಪ್ಗಳನ್ನು ಒವ್ಯುವುದು ಇದರ ಮುಖ್ಯ ಕಾರಣವಾಗಿದೆ.
ಟೈ ಚಕ್ರ, ಕ್ರಾಸ್ ಸ್ಲೈಡ್, ಕ್ಯಾರೇಜ್, ಟೈಲ್ ಸ್ಲಾಟ್ ಮತ್ತು ಹ್ಯಾಂಡಲ್ ಮಿಲ್ ಹೊಂದಿರುವ ಇತರ ಭಾಗಗಳನ್ನು ತರಿಸಲು ಕೈಯಿಂದ ನಿರ್ವಹಿಸುವ ಚಕ್ರ ಇದು. ವೇಗ ನಿಯಂತ್ರಣ, ಸ್ಪೀಡ್ನ ವೇಗವನ್ನು ನಿಯಂತ್ರಿಸುವ ಹೆಡ್ ಲಾಟ್ ನಲ್ಲಿ ಸ್ಪೀಡ್ ಕಂಟ್ರೋಲರ್ ಇದೆ. ಬುಲ್ ಗೇರ್, ಇದನ್ನು ಏರಕ ಹೊಯ್ದು ಕಬ್ಬಿಣದಿಂದ ತಯಾರಿಸಲಾಗುತ್ತದೆ. ಇದನ್ನು ಬುಲ್ ಗೇರ್ ಬುಲ್ ಗೇರ್ ಬ್ಯಾಕ್ ಪಿನ್ ಮೂಲಕ ನಿಧಾನ ಮತ್ತು ವೇಗಕ್ಕಾಗಿ ಬಳಸಲಾಗುತ್ತದೆ ಮತ್ತು ಟೊಳ್ಳಾದ ಸ್ಪಿಂಡಲ್ ನಲ್ಲಿ ಈ ಮೂಲಕ ಸರಿಪಡಿಸಲಾಗುತ್ತದೆ. ತೋಳು, ಸ್ಲೀವ್ ಟೈಲ್ ಟಾಕ್ ನೊಳಗೆ ಹೊಂದಿಕೊಳ್ಳುತ್ತದೆ. ಇದನ್ನು ಡೆಡ್ ಸೆಂಟರ್ ಅನ್ನು ಹೊಂದಿಸಲು ಅಥವಾ ತೆಗೆದುಹಾಕಲು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಬಹುದು. ಕಾರ್ಯ 1. ಲ್ಯಾಥ್ ಯಂತ್ರದ ನಿರ್ಮಾಣ. ಲ್ಯಾಥ್ ಎನ್ನುವುದು ಮರ ಅಥವಾ ಲೋಹವನ್ನು ರೂಪಿಸಲು ಹೆಚ್ಚಾಗಿ ಬಳಸುವ ಯಂತ್ರೋಪಕರಣವಾಗಿದೆ. ವರ್ಕ್ ಪೀಸ್ ಅನ್ನು ಸ್ಥಿರವಾಗಿರುವ ಕತ್ತರಿಸುವ ಉಪಕರಣದ ಸುತ್ತುವ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ. ವಸ್ತುವಿನ ಅನಪೇಕ್ಷಿತ ಭಾಗಗಳನ್ನು ತೆಗೆದುಹಾಕುವುದು, ಅಂದವಾಗಿ ಆಕಾರದ ವರ್ಕ್ ಪೀಸ್ ಅನ್ನು ಬಿಟ್ಟು ಬಿಡುವುದು ಪ್ರಾಥಮಿಕ ಕಾರ್ಯವಾಗಿದೆ. ಹಂತ 1. ಯಂತ್ರಗಳ ಸರಿಯಾದ ಕಾರ್ಯನಿರ್ವಹಣೆಗಾಗಿ ಸ್ಥಳವನ್ನು ಆಯ್ಕೆ ಮಾಡಿ, ಅಂದರ ಯಂತ್ರಗಳ ಸಾಮಾನ್ಯವಾಗಿ ಅನುಕೂಲಕರವಾಗಿ ಪ್ರವೇಶಿಸಬಹುದು. ಅಡಿಪಾಯದ ಸಮತಲವನ್ನು ತಯಾರಿಸಿ. ಯೋಜನೆಯ ಪ್ರಕಾರ ಅಡಿಪಾಯವನ್ನು ಮಾಡಬಹುದು. ಯಂತ್ರ ಅಡಿಪಾಯಗಳಿಗೆ ಕೆಳಗಿನ ಮೂಲಭೂತ ವಿಶೇಷಣಗಳ ಪೂರೈಸಬೇಕು. ಅಡಿಪಾಯವು ಕತ್ತರಿ ಅಥವಾ ಪುಡಿ ಮಾಡುವಿಕೆಯ ಮೂಲಕ ವಿಫಲಗೊಳ್ಳದೆ ಅತಿರೇಕದ ಹೊರೆಗಳನ್ನು ಬೆಂಬಲಿಸುವಷ್ಟು ಬಲವಾಗಿರಬೇಕು. ವಸಾಹತುಗಳ ಅನುಮತಿಸುವ ಮಿತಿಯೊಳಗೆ ಇರಬೇಕು. ಪ್ರಾಯೋಗಿಕವಾಗಿ ಯಂತ್ರದ ಗುರುತ್ವಾಕರ್ಷಣೆಯ ಸಂಯೋಜಿತ ಕೇಂದ್ರ ಮತ್ತು ಅಡಿಪಾಯವು ಮೂಲ ಸಮೇತದ ಗುರುತ್ವಾಕರ್ಷಣೆಯು ಕೇಂದ್ರದಂತೆಯೇ ಲಂಬ ದಿಕ್ಕಿನಲ್ಲಿರಿಸಬೇಕು. ಅನುರಣನವನ್ನು ತೆಗೆದಿಟ್ಟು ಅಡಿಪಾಯ ಮಣ್ಣಿನ ವ್ಯವಸ್ಥೆ ನೈಸರ್ಗಿಕ ಆವರ್ತನವು ಯಂತ್ರದ ಕಾರ್ಯಾಚರಣೆಯ ಆವರ್ತನಕ್ಕೆ ಹೋಲಿಸಿದರೆ ತುಂಬಾ ಹೆಚ್ಚು ಅಥವಾ ತುಂಬಾ ಕಡಿಮೆ ಇರಬೇಕು. ಕಡಿಮೆ ವೇಗದ ಸಾಧನಗಳಿಗೆ ನೈಸರ್ಗಿಕ ಆವರ್ತನವು ಹೆಚ್ಚು ಎಂದು ಶಿಫಾರಸು ಮಾಡಲಾಗಿದೆ. ಯಾವುದೇ ಅಸಮತೋಲನ ಶಕ್ತಿಗಳು ಅಥವಾ ಕ್ಷಣಗಳನ್ನು ಕಡಿಮೆ ಮಾಡಲು ಯಂತ್ರದ ತಿರುಗುವ ಮತ್ತು ಪರಸ್ಪರ ಘಟಕಗಳ ಸಂಪೂರ್ಣವಾಗಿ ಸಮತೋಲನದಲ್ಲಿರಬೇಕು. ಹಂತ 4. ಅಡಿಪಾಯ ಕೆಳಗಿಳಿಯುವ ಮೊದಲು ಹಿಡಿದಿಟ್ಟುಕೊಳ್ಳುವ ಬ್ಲೂಟ್ ಅನ್ನು ಸೇರಿಸಿ. ಹಂತ 5. ಯಂತ್ರದ ತೂಕದ ಪ್ರಕಾರ ಅಡಿಪಾಯದ ಆಳವನ್ನು ಮಾಡಲಾಗುತ್ತದೆ. ಹಂತ 6. ಯಂತ್ರವನ್ನು ನೆಲ ಸಮಾನಗೊಳಿಸಲು ಮತ್ತು ಜೋಡಿಸಲು ಸ್ಥಾನದಲ್ಲಿ ಇರಿಸಬಹುದು. ಮಹಡಿಗಳು, ಮೇಲ್ಮಾಟವಣಿಗಳು ಮತ್ತು ಇತರ ಮೇಲ್ಮೈಗಳ ಸರಿಯಾಗಿ ಅಡ್ಡಲಾಗಿ ಇರುವುದನ್ನು ಖಚಿತಪಡಿಸಿಕೊಳ್ಳಲು ಲೆವೆಲಿಂಗ್ ಸಹ ಅತ್ಯಗತ್ಯ. ಲೆವೆಲಿಂಗ್ ಕಾರ್ಯವಿಧಾನವನ್ನು ಬಿಟ್ಟು ಬಿಡುವುದು ಕಳಪ ಗುಣಮಟ್ಟದ ಕೆಲಸಕ್ಕೆ ಕಾರಣವಾಗುತ್ತದೆ. ಇದು ಭೂಕಂಪದ ಹಾನಿಗೆ ಹೆಚ್ಚು ದುರ್ಲಭವಾಗಿರುವ ವಕ್ರ ಮೇಲ್ಮೈಗಳಿಗೆ ಕಾರಣವಾಗುತ್ತದೆ. ಹಂತ 7. ಅಡಿಪಾಯವನ್ನು ಹೊಂದಿಸುವ ಮೊದಲು ಯಂತ್ರದ ಆಧಾರದಲ್ಲಿ ಹಿಡಿದಿಟ್ಟುಕೊಳ್ಳುವ ರಂಧ್ರದ ಮೂಲಕ ಅಡಿಪಾಯ ಬ್ಲೂಟ್ ಅನ್ನು ಸೇರಿಸಲಾಗುತ್ತದೆ. ಹಂತ 8. ಕಾಂಕ್ರೀಟ್ ಅನ್ನು ಹೊಂದಿಸಿದ ನಂತರ ಯಂತ್ರವನ್ನು ನೆಲದ ಮೇಲೆ ಅಡಿಪಾಯ ಬ್ಲೂಟ್ ಮೇಲೆ ಹಾಕಲಾಗುತ್ತದೆ. ಹಂತ 9. ಸ್ಪಿರಿಟ್ ಮಟ್ಟವನ್ನು ಬಳಸಿಕೊಂಡು ಯಂತ್ರವನ್ನು ಸಂಪೂರ್ಣವಾಗಿ ಸಮತಲ ಸ್ಥಾನಕ್ಕೆ ಹೊಂದಿಸಿ. ಹಂತ 10. ಸ್ಪಿರಿಟ್ ಲೆವೆಲ್ ಅನ್ನು ರೇಖಾಂಶ ಮತ್ತು ಅಡ್ಡ ದಿಕ್ಕಿನಲ್ಲಿ ಕೆಲವು ಅಳತೆ ಪ್ರದೇಶಗಳಿಗೆ
ಅನ್ವಯಿಸಲಾಗುತ್ತದೆ. ಹಂತ 11 ಇನ್ಸರ್ಟ್ ವೆಡ್ಜ್ ಗಳನ್ನು ಯಂತ್ರದ ಹಾಸಿಗೆಯ ಕೆಳಗಿರುವ ಅಂತರಕ್ಕೆ ಓಡಿಸಬೇಕು. ಹಂತ 12 ವೆಡ್ಜ್ ಅನ್ನು ಸೇರಿಸಿದ ನಂತರ ಸ್ಪಿರಿಟ್ ಲೆವೆಲ್ ಬಳಸಿ ಮಟ್ಟವನ್ನು ಪರೀಕ್ಷಿಸಿ. ಹಂತ 13 ಬಹುತೇಕ ಶುದ್ಧ ಸಿಮೆಂಟ್ ಕೆನೆ ಮಿಶ್ರಣವನ್ನು ಸುರಿಯುವುದರ ಮೂಲಕ ಗ್ರೌಟಿಂಗ್ ಅನ್ನು ಕೈಗೊಳ್ಳಲಾಗುತ್ತದೆ. ಹಂತ 14 ಗ್ರೌಟಿಂಗ್ ಅನ್ನು ಹೊಂದಿಸಿದ ನಂತರ ತುಂಡುಗಳನ್ನು ತೆಗೆಯಬಹುದು. ಹಂತ 15 ನಂತರ ಮಿಷನ್ ಬೇಸ್ ಅನ್ನು ಅಡಿಪಾಯ ಫ್ಲೂಟ್ಗಳಿಗೆ ಬಿಗಿಯಾಗಿ ತಿರುಗಿಸಲಾಗುತ್ತದೆ. ಹಂತ 16 ಬೀಜಗಳನ್ನು ಬಿಗಿಗೊಳಿಸಿದ ನಂತರ ಯಂತ್ರದ ಸರಿಯಾದ ಸ್ಥಾನವನ್ನು ಮತ್ತೊಮ್ಮೆ ಸ್ಪಿರಿಟ್ ಮಟ್ಟದ ಮೂಲಕ ಪರಿಶೀಲಿಸಬೇಕು. ಹಂತ 17 ಸರ್ಕ್ಯೂಟ್ ಬ್ರೇಕರ್ ಗಳ ಸೂಕ್ತ ವಿವರಣೆಯೊಂದಿಗೆ ಯಂತ್ರಕ್ಕೆ ವಿದ್ಯುತ್ ಸರಬರಾಜನ್ನು ಸಂಪರ್ಕಿಸಿ. ಹಂತ 18 ಅಂತಿಮವಾಗಿ ಪ್ರಾಯೋಗಿಕ ಪರೀಕ್ಷೆ ಮತ್ತು ಜಾಮೀನತೆ ಪರೀಕ್ಷೆಯನ್ನು ಮಾಡಿ. ಪ್ರಾಯೋಗಿಕ ಪರೀಕ್ಷೆ ನಿಜವಾದ ಪರೀಕ್ಷೆ ಕೆಲಸಗಳನ್ನು ಯಂತ್ರದಲ್ಲಿ ತಯಾರಿಸಲಾಗುತ್ತದೆ ಮತ್ತು ನಂತರ ರಚಿಸಲಾದ ಕೆಲಸದ ನಿಖರತೆಯನ್ನು ಪರಿಶೀಲಿಸಲಾಗುತ್ತದೆ. ಜಾಮಿತಿಕ ಪರೀಕ್ಷೆ ಗಾತ್ರಗಳು, ರೂಪಗಳು, ಸ್ಥಳಗಳು ಮತ್ತು ಘಟಕಗಳು ಸಂಬಂಧಿತ ಜೋಡಣೆಯನ್ನು ಪರಿಶೀಲಿಸುವುದು ಜಾಮಿತಿಯ ಪರೀಕ್ಷೆಯ ಎಲ್ಲಾ ಭಾಗಗಳಾಗಿವೆ. ಅವು ಸಮಲತೆ, ಜೋಡಣೆ, ಅಕ್ಷರಗಳ ಛೇದಕಗಳು, ಸಮಾನಾಂತರತೆ ಮತ್ತು ನೇರ ರೇಖೆಗಳು ಅಥವಾ ಸಮತಲ ಮೇಲ್ಮೈಗಳ ಚದರತೆಯಂತೆ ಎಲ್ಲಾ ಕಾರ್ಯಾಚರಣೆಗಳನ್ನು ಒಳಗೊಳ್ಳುತ್ತವೆ. ಸುರಕ್ಷಿತ ಮುನ್ನೆಚ್ಚರಿಕೆಗಳು ಲೋಡ್ ಮಾಡುವಾಗ ಸ್ಲಿಂಗ್ಸ್ ಅನ್ನು ಮೃದುವಾದ ಮರವನ್ನು ಪ್ಯಾಕಿಂಗ್ ಮಾಡುವ ಮೂಲಕ ಚೂಪಾದ ಅಂಚಿನಿಂದ ರಕ್ಷಿಸಬೇಕು. ಎತ್ತುವ ಮೊದಲು, ಲಿಫ್ಟ್ ಅನ್ನು ತೆಗೆದುಕೊಳ್ಳುವ ಮೊದಲು ಲೋಡ್ ಅನ್ನು ಸುರಕ್ಷಿತವಾಗಿ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇಳಿಸುವಾಗ ನಿಮ್ಮ ಸ್ಟಾಕಿಗೆ ದೃಢವಾದ ಅಡಿಪಾಯವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಪಾಟ್ಗೆ ತೊಂದರೆಯಾಗದಂತೆ ಜೋಲಿಗಳನ್ನು ತೆಗೆದುಹಾಕಲು ಅವಕಾಶ ಕಲ್ಪಿಸಿ. ಲ್ಯಾಥ್ ಯಂತ್ರಕ್ಕಾಗಿ ಫೌಂಡೇಶನ್ ಯೋಜನೆಯನ್ನು ಹೇಗೆ ತಯಾರಿಸಬೇಕೆಂದು ನಾವು ಚರ್ಚಿಸೋಣ. ಉದ್ದೇಶ ಅಡಿಪಾಯ ವಿನ್ಯಾಸಗಳನ್ನು ಗುರುತಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಸೆಂಟರ್ ಲೇತ್ ಯಂತ್ರವನ್ನು ಸ್ಥಾಪಿಸಲು ಜಾಗವನ್ನು ಆಯ್ಕೆ ಮಾಡಿ. ಹಂತ 2 ಪಿಲ್ಲರ್ ಅಥವಾ ಗೋಡೆಯಿಂದ 1.5 ಮೀಟರ್ ಗರಿಷ್ಠ ದೂರದಲ್ಲಿ ಅಂಕಗಳನ್ನು ಗುರುತಿಸಿ. ಹಂತ 3 ಸೀಮೆ ಸುಣ್ಣದ ಪುಡಿ ಅಥವಾ ಸೀಮೆ ಸುಣ್ಣದ ದ್ರಾವಣದಲ್ಲಿ ಅದ್ದಿದ ಹುರಿ ಮಾಡಿದ ದಾರದ ಸಹಾಯದಿಂದ ಬೇಸ್ ಲೈನ್ ಅನ್ನು ಎಳೆಯಿರಿ. ಹಂತ 4 ಲಂಬ ಕೋನ ತ್ರಿಕೋನದಲ್ಲಿರುವಂತೆ 3-4-5 ವಿಧಾನವನ್ನು ಬಳಸಿಕೊಂಡು ಲಂಬವಾದ ಬೇಸ್ ಲೈನ್ ಅನ್ನು ನಿರ್ಮಿಸಿ. ಹಂತ 5 ಯಂತ್ರದ ಒಟ್ಟು ಮೂಲ ಪ್ರದೇಶವನ್ನು ಗುರುತಿಸಿ. ಹಂತ 6 ತಳದ ಕೇಂದ್ರ ರೇಖೆಯನ್ನು ಅಡ್ಡಲಾಗಿ ಎಳೆಯಿರಿ. ಹಂತ 7 ರಂಧ್ರಗಳ ಸ್ಥಾನವನ್ನು ಗುರುತಿಸಿ. ವಿರೋಧಿ ಕಂಪನಿ ಪ್ಯಾಡಲ್ಗಳಲ್ಲಿ ಯಂತ್ರವನ್ನು ಆರೋಹಿಸಿ ಮತ್ತು ಮಟ್ಟ ಮಾಡಿ. ಉದ್ದೇಶ ಆಂಟಿ ವೈಬ್ರೇಷನ್ ಪ್ಯಾಡಲ್ಗಳಲ್ಲಿ ಯಂತ್ರವನ್ನು ನೆಲಸಮಗೊಳಿಸಲು ಇದು ನಿಮಗೆ ಸಹಾಯ ಮಾಡುತ್ತೆ. ಹಂತ 1 ಯಂತ್ರವನ್ನು ಕ್ರೋಬಾರ್ಗಳಿಂದ ಮೇಲಕ್ಕೆತ್ತಿ ಮತ್ತು ಎಲ್ಲಾ 4 ಮೂಲೆಗಳಲ್ಲಿ ಮರದ ಬ್ಲಾಕ್ಗಳನ್ನು ಯಂತ್ರದ ಕೆಳಗೆ ಇರಿಸಿ.
ಪರಿಶೀಲಿಸಿ. ಹಂತ 2, ಯಂತ್ರದ ತೂಕವನ್ನು ಅವಲಂಬಿಸಿ ಸೂಕ್ತವಾಗಿ ಆಂಡ್ ವೈಬ್ರೇಷನ್ ಪ್ಯಾಡಲ್ಗಳನ್ನು ಆಯ್ಕೆ ಮಾಡಿ. ಹಂತ 3, ಲೋಹದ ಎರಕೆ ಹೊಯ್ದ ಲೆವೆಲಿಂಗ್ ಬ್ಲೋಟ್ಗಳನ್ನು ತೆಗೆದುಹಾಕಿ. ಹಂತ 4, ಯಂತ್ರದ ಅಡ್ಡಿಯಲ್ಲಿ ಆಂಟಿ ವೈಬ್ರೇಷನ್ ಪ್ಯಾಡ್ ಗಳನ್ನು ಆರೋಹಿಸಿ. ಹಂತ 5, ಯಂತ್ರದ ಅಡಿಪಾಯ ರಂಧ್ರಗಳ ಮೂಲಕ ಲೋಹದ ಕವಚಕ್ಕೆ ಲೆವೆಲಿಂಗ್ ಬ್ಲೂಟ್ ಗಳನ್ನು ಸರಿಪಡಿಸಿ. ಹಂತ 6, ಯಂತ್ರವನ್ನು ಕ್ರೌಬಾರ್ ಗಳಿಂದ ಸ್ವಲ್ಪ ಮೂಲಕೆತ್ತಿ ಮತ್ತೆ ಯಂತ್ರದಿಂದ ಮರದ ಬ್ಲಾಕ್ ಗಳನ್ನು ತೆಗೆದುಹಾಕಿ. ಹಂತ 7, 0.02 ರಿಂದ 0.05 ಮಿಲಿಮೀಟರ್ ನಿಖರತೆ ಸ್ಪಿರಿಟ್ ಮಟ್ಟವನ್ನು ಬಳಸಿಕೊಂಡು ಯಂತ್ರವನ್ನು ರೇಖಾಂಶ ಮತ್ತು ಅಡ್ಡ ದಿಕ್ಕುಗಳಲ್ಲಿ ಮಟ್ಟ ಮಾಡಿ. ಹಂತ 8, ಹಾಸಿಗೆಯ ಮಧ್ಯದಲ್ಲಿ ಗ್ಯಾಡಿಯನ್ ಇರಿಸಿ. ಹಂತ 9, ಸ್ಪಿರಿಟ್ ಲೆವೆಲ್ ಅನ್ನು ಹಿಂಬದಿಯ ಸಿಲಿಂಡರ್ ಮಾರ್ಗದಲ್ಲಿ ಅಂದರೆ ಆಪರೇಟರ್ ನ ಬದಿಯ ಎದುರು ಇರುವ ಸ್ಲೈಡ್ ವೇ ರೇಖಾಂಶವಾಗಿ ಎ ಸ್ಥಾನದಲ್ಲಿ ಇರಿಸಿ. ಹಂತ 10, ಎರಡನೇ ಸ್ಪಿರಿಟ್ ಮಟ್ಟವನ್ನು ಅಡ್ಡಲಾಗಿ ಸಿ ಸ್ಥಾನದಲ್ಲಿ ಇರಿಸಿ. ಹಂತ 11, ಎರಡು ಆತ್ಮ ಮಟ್ಟಗಳ ವಾಚನೆಯನ್ನು ತೆಗೆದುಕೊಳ್ಳಿ. ಹಂತ 12, ಎರಡು ಆತ್ಮದ ಮಟ್ಟುಗಳು ಒಂದೇ ರೀತಿಯ ರೀಡಿಂಗ್ ಗಳನ್ನು ತೋರಿಸುವವರೆಗೆ ಹಾಸಿಗೆಯ ಮಟ್ಟವನ್ನು ಹೊಂದಿಸಿ. ಹಂತ 13, ಸ್ಪಿರಿಟ್ ಲೆವೆಲ್ ಅನ್ನು ರೇಖಾಂಶವಾಗಿ ಮತ್ತೆ ಅಡ್ಡವಾಗಿ ಬಿ ಮತ್ತು ಡಿ ಸ್ಥಾನಗಳಲ್ಲಿ ಇರಿಸಿ. ಹಂತ 14, ಲೆವೆಲಿಂಗ್ ಬ್ಲೋಟ್ ಅನ್ನು ತಿರುಗಿಸುವ ಮೂಲಕ ಅಗತ್ಯವಿರುವಂತೆ ಯಂತ್ರದ ಮಟ್ಟವನ್ನು ಹೊಂದಿಸಿ. ಹಂತ 15, ಅಂತಿಮವಾಗಿ ಸ್ಪಿರಿಟ್ ಲೆವೆಲ್ ನೊಂದಿಗೆ ಯಂತ್ರದ ಮಟ್ಟವನ್ನು ಪರಿಶೀಲಿಸಿ. ಹಂತ 16, ಕೆಲಸ ಮುಗಿದ ನಂತರ ಬೀಜಗಳನ್ನು ನೆಲ ಸಮಾನಗೊಳಿಸುವ ಮೂಲಕ ಯಂತ್ರದ ಸ್ಥಾನವನ್ನು ಲಾಕ್ ಮಾಡಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಲ್ಯಾಥ್ ಯಂತ್ರವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಒಂದು ಅದ್ಭುತ ದಿನ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಲ್ಯಾಥ್ ಯಂತ್ರವನ್ನು ನಿರ್ಮಿಸಬಹುದು ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.